ತುಂಬಾ ಹೊಟ್ಟೆ ಹಸಿತಾ ಇದೆ, ಏನಾದ್ರು ತಿನ್ಲೇಬೇಕೀಗ ನಾನು. ಅಲಿ, ಈ ಡಬ್ಬ ಯಾರಸ್ದಿದ್ದು? ಏನು ಪ್ರಾಬ್ಲಮ್ ಇಲ್ಲ, ಇನ್ನೊಂದು ಡಬ್ಬ ನೋಡ್ತೀನಿ. ಇದು ಕೂಡ ಖಾಲಿ. ಈ ಡಬ್ಬದಲ್ಲಿ ಏನಾದ್ರೂ ಇದ್ದೇ ಇರುತ್ತೆ. ಸರಿ, ಇವತ್ತಿನ ಕ್ಲಾಸ್ ಮುಗೀತು. ಇಂಕ್ ಹಾರಿಸಿ. ಈಗ ನಾನು ಏನ್ ತಿನ್ಲಿ? ಪಿನಾಕಿ. ಹೊಟ್ಟೆ ಹಸಿತಿದೆ, ಆದ್ರೆ ಇವತ್ತೆಲ್ಲ ಟಿಫನ್ ಬಾಕ್ಸ್ ಖಾಲಿ ಇದೆ. ಹ್ಯಾಪಿ, ನೀನ್ ಎಲ್ಲ ಡಬ್ಬದಲ್ಲಿರೋ ತಿಂಡಿ ತಿನ್ಬಿಟ್ರೆ ಆಗ ಎಲ್ಲ ಡಬ್ಬನು ಖಾಲಿನೇ ತಾನೆ. ನನಗೀಗ ತಿನ್ನಕ್ಕೇನು ಸಿಗ್ಲಿಲ್ಲ ಅಂದ್ರೆ ನನ್ ಟೇಸ್ಟ್ ಬಡ್ಸ್ ಎಲ್ಲ ಬಿಟ್ಟು ಹೋಗುತ್ತೆ. ನನ್ ನೂಡಲ್ಸ್ ಮಾಯ ಆಗಿದೆ. ನನ್ ಸ್ಯಾಂಡ್ವಿಚ್ ಮಾಯ ಆಗಿದೆ. ನನ್ ಡಬ್ಬದಲ್ಲಿರೋ ತಿಂಡಿ ಕೂಡ ಖಾಲಿ ಆಗಿದೆ, ಎಲ್ಲ ಖಾಲಿ. ಯಾಕೆ ಬೆಚ್ ಬಿದ್ದೆ ಸೋಹೇಲ್? ಭೂತ ನೋಡ್ಬಿಟ್ಟ ನೀನು? ಚಿಂಟು, ನಿನ್ ಡಬ್ಬಿಲ್ ತಿಂಡಿ ಇದ್ಯಾ ಇಲ್ವಾ? ಮಿಂಟು, ನಿನ್ ಡಬ್ಬಿಲಿ ಅಲ್ಲೂ ಖಾಲಿನಾ? ಎಲ್ರ ಡಬ್ಬಿಲೂ ತಿಂಡಿ ಮಾಯ ಆಗಿದೆ, ಆದ್ರೆ ನಿನ್ ಡಬ್ಬಿಲ್ ಮಾತ್ರ ತಿಂಡಿ ಹೇಗಿದೆ ಸೋಹೇಲ್? ನೋಡಿ ನೋಡಿ, ಭಯದಿಂದ ಹೆದರ್ಕೊಂಡು ಬೆವರ್ತಾ ಇದ್ದಾನೆ. ಇವನೇ ಎಲ್ರ ತಿಂಡಿನೂ ತಿಂದಿರ್ತಾನೆ. ಸೋಹೆಲ್ ಡಬ್ಬ ಕಳ್ಳಾಗೋಕ್ ಚಾನ್ಸೇ ಇಲ್ಲ. ಆದ್ರೆ ಇದ್ದಿದ್ದೆಲ್ಲ ತಿಂಡಿಗಳು ಎಲ್ಲಿ ಹೋಯ್ತು? ನಾನೀಗ ಇನ್ವೆಸ್ಟಿಗೇಟ್ ಮಾಡ್ಲೇಬೇಕು. ನಾನು ಅಲ್ಲ, ನಾವು. ಸೋಹೆಲ್ ಎಲ್ಲೋದಾ? ಅಲ್ಲಿದ್ದಾನೆ ಸೋಹೆಲ್. ನೀನ್ ಬೇಜಾರ್ ಮಾಡ್ಕೋಬೇಡ, ನೀನು ಕಳ್ತನ ಮಾಡಿಲ್ಲ ಅಂತ ನಮಗ್ ಗೊತ್ತು. ಹಾ, ಸ್ವಲ್ಪ ನಕ್ಬಿಡು. ಇಲ್ಲ, ನನಗ್ ನಗೋಕ್ ಇಷ್ಟ ಇಲ್ಲ. ಅಯ್ಯೋ, ಈ ಅನ್ನೋ ಬೇಡ ಕಣೋ. ಸೋಹೆಲ್ ನಿಂತ್ಕೋ. ಪಾಪ ಸೋಹೆಲ್ ತುಂಬಾ ಬೇಜಾರಾಗಿದ್ದಾನೆ ಅನ್ಸುತ್ತೆ. ನೋ ಫಿಯರ್, ಗಪ್ಪು ಇಸ್ ಹಿಯರ್. ಗಪ್ಪು, ನೀನೆಲ್ಲೇನ್ ಮಾಡ್ತಿದ್ಯಾ? ಡಬ್ಬ ಕಳ್ರ ರಹಸ್ಯವನ್ನ ಇನ್ವೆಸ್ಟಿಗೇಟ್ ಮಾಡಕ್ ಬಂದಿದ್ದೀನಿ ಅಲ್ವಾ ಹ್ಯಾಪಿ? ಆಹಾ, ನಡಿ ಹುಡ್ಕೋಣ. ಸರಿ, ಹಾಗಾದ್ರೆ ನಾನು ಈ ಕೇಸ್ನ ಲೀಡ್ ಮಾಡ್ತೀನಿ, ಮತ್ತೆ ಗಪ್ಪು ನನಗೆ ಅಸಿಸ್ಟ್ ಮಾಡ್ತಾನೆ. ಅಯ್ಯೋ, ನನಗೆ ಯಾಕೆ ಈ ತರ ಆಗತ್ತೆ? ಬುದ್ಧಿವಂತಿಕೆ ವಿಷಯ ಬಂದ್ರೆ ನೀನ್ ನನ್ನ ಅಸಿಸ್ಟೆಂಟ್ ಆಗ್ಬೇಕಿತ್ತು, ಮತ್ತೆ ನಾನ್ ನಿನ್ ಬಾಸ್. ಕೇಸ್ ಸಾಲ್ವ್ ಮಾಡಕ್ ಹೋಗೋಣವಾ? ಎಸ್ ಸರ್. ನಿಂತ್ಕೊಳ್ಳಿ, ನಾನು ಬರ್ತೀನಿ. ನೋಡ್ರ, ಡಬ್ಬ ಕಳ್ಳ ಕೂತಿದ್ದಾನೆ. ಸೋಹೇಲ್, ನೀನಂತೂ ಇವತ್ತು ತುಂಬಾ ಮಿತಿ ಮೀರಿದ್ಯಾ. ಕ್ಯಾಂಟೀನ್ ಮತ್ತೆ ಟೀಚರ್ ಸ್ಟಾಫ್ ರೂಮ್ ನಿಂದಾನು ತಿಂಡಿಗಳೆಲ್ಲ ಕಳ್ತನ ಆಗಿದ್ಯಂತೆ. ನಿನಗೆ ಹೇಗೆ ಅಷ್ಟೊಂದು ಹಸ್ವಾಗುತ್ತೋ? ಸೋಹೆಲ್ ಕಳ್ತನ ಮಾಡೋಕ್ ಚಾನ್ಸೇ ಇಲ್ಲ, ಅವ್ನ್ ಅವಾಗ್ಲಿಂದ ನಮ್ ಜೊತೆನೇ ಇದ್ದಾನೆ. ಓ ಸೋಹೇಲ್, ನಿನ್ ಬಾಯಲ್ಲಿ ಇದೇನೋ ಕಲರ್ ಇರೋದು? ಓ, ಇದಂತೂ ಕೆಚಪ್ ಕಣ್ರ. ಹಾಗಾದ್ರೆ ಕ್ಯಾಂಟೀನ್ ಅಲ್ಲಿರೋ ಎಲ್ಲ ಕೆಚಪ್ನು ಖಾಲಿ ಮಾಡಿರೋದು ನೀನೇ, ಡಬ್ಬ ಕಳ್ಳ. ಹಾ, ಈ ಶಂಟುಗೆ ಕ್ಯಾಂಟೀನ್ ಮತ್ತೆ ಸ್ಟಾಫ್ ರೂಮ್ ಅಲ್ಲಿ ಆಗಿದ್ ವಿಚಾರ ಇಷ್ಟ ಬೇಗ ಹೇಗ್ ಗೊತ್ತಾಯ್ತು? ಖಾಲಿ ಇದೆ. ಬಾಬಾ ಪಿನಾಕಿ. ಹಿಡ್ದೆ ಡಬ್ಬ ಕಳ್ಳನ. ಏನಾಯ್ತು ಹ್ಯಾಪಿ? ಇಲಿ ಅದು. ನೀನಂತೂ ಹ್ಯಾಪಿ. ಇಲ್ಲೂ ಕೂಡ ಊಟ ಖಾಲಿ. ಅಯ್ಯೋ, ಇದೇನಿದು? ನನ್ ಡಬ್ಬಿಲಿರೋ ಊಟ ಎಲ್ಲ ಯಾರು ತಿಂದ್ರು? ಹಾ, ದೀರು ಸರ್ ಡಬ್ದಲ್ಲೂ ಊಟ ಖಾಲಿ ಆಗಿದೆ. ಟೆನ್ಷನ್ ತಗೋಬೇಡ ಸೋಹೇಲ್. ತಗೊಳ್ಳೋ ಡಬ್ಬಗಳ, ಇನ್ನೂ ಒಂಚೂರು ತಿನ್ಕೋ. ಅದೆಲ್ಲಿಂದ ಬರ್ತಾರೋ ಈ ಡಬ್ಬ ಕಳ್ರು. ಬಿರಿಯಾನಿ.
ಬಿರಿಯಾನಿ. ಹಾ ಬಿರಿಯಾನಿ? ಈಗ ಬಿರಿಯಾನಿ ತಂದವ್ರು ಯಾರು ಅಂತ ಗೊತ್ತು ಮಾಡ್ಕೋಬೇಕು ಅಷ್ಟೇ. ಬಿರಿಯಾನಿನ ನಾನ್ ತಂದಿದ್ದೆ. ಹಾಗಾದ್ರೆ ಡಬ್ಬ ಕಳ್ಳ ಸಿಕ್ತ ಅನ್ನು. ಇಷ್ಟು ಬೇಗನಾ? ಶಂಟುನೇ ಡಬ್ಬ ಕಳ್ಳ. ಶಂಟು? ಅದ್ ನಿನಗೆ ಹೇಗ್ ಗೊತ್ತಾಯ್ತು? ಅವನ್ ತೇಗಿಂದ ಮತ್ತೆ ಅವನ್ ಶರ್ಟ್ ಮೇಲ್ ಬಿದ್ದ ಚಡ್ಡಿಯ ಕಲೆಯಿಂದ. ಒಪ್ಕೊಂಡ್ವಿ ಪಿನಾಕಿ. ನೋಡಿದ್ಯಾ, ನಾನ್ ತಿಂಡಿಯನ್ ಕದಿಲಿಲ್ಲ ಪಿನಾಕಿ. ಆದ್ರೆ ನೀನ್ ಎಲ್ರ ಮುಂದೆ ಹೇಗ್ ಸಾಬೀತ್ ಮಾಡ್ತೀಯಾ? ಶಂಟುನ ಎಲ್ರಿಗೂ ಹೇಳ್ತಾನೆ. ನನ್ ಹತ್ರ ಒಂದ್ ಐಡಿಯಾ ಇದೆ. ನಿಂಗ್ ಗೊತ್ತಾ ಸೋಹೇಲ್, ಇನ್ನು ಎಲ್ಲ ಊಟ ಮುಗ್ದಿಲ್ಲ. ಇನ್ನೊಂದಿಷ್ಟು ಊಟನ ನಾನು ರಿಹರ್ಸಲ್ ರೂಮ್ ಅಲ್ಲಿ ಬಚ್ಚಿಟ್ಟಿದ್ದೀನಿ. ಇಡ್ಲಿ, ದೋಸೆ, ಮಸಾಲ್ ಪುರಿ ಎಲ್ಲಾನು ಇದೆ ಅದ್ರಲ್ಲಿ. ಈಗ ಕ್ಲಾಸ್ ರೂಮ್ ಹೋಗೋಣ, ಆಮೇಲೆ ಬಂದ್ ತಿನ್ನೋಣ. ನಡೀರಿ ಚಿಂಟು ಮಿಂಟು, ಅವ್ರಿಗಿಂತ ಮುಂಚೆ ಹೋಗಿ ಇರೋದನ್ನ ಖಾಲಿ ಮಾಡೋಣ. ಬನ್ನಿ. ನಡೀರಿ ಹುಡುಕಿ ಹುಡುಕಿ ತಿಂಡಿನ. ಇಲ್ಲಿ ಇಲ್ಲಿ ಇದೇ ಇರ್ಬೇಕು ಕಣ್ರ. ಬಿರಿಯಾನಿ. ಇಲ್ಲ 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 ಇಲ್ಲ. ನನಗೇನು ಗೊತ್ತಾಗ್ತಿಲ್ಲ. ಅಯ್ಯ, ನನ್ ಒಳಗಿದ್ದ ತಿಂಡಿನೆಲ್ಲ ನೀನೇ ತಿಂದಿದ್ಯಾ? ನಾನಲ್ಲ, ಸೋಹೇಲ್ ಮಾಡಿದ್ದು. ಅಯ್ಯೋ, ಹಿಂದೆನೆ ಬರ್ತಾ ಇದೆ ಕಣ್ರು. ಬಚಾವದ್ವಿ, ಹೊಟ್ಟೋಯ್ತು ಅನ್ಸತ್ತೆ. ಇಲ್ಲ ಕಣ್ರ, ಇಲ್ಲೇ ಇದೆ. ಓಡಿ, ಹಿಂದೆನೆ ಬರ್ತಾ ಇದೆಯಲ್ಲೋ. ಮುಂದೆ ಇದನ್ನು ಬರ್ತಾ ಇದೆಯಲ್ಲೋ, ಓಡ್ರು. ನನ್ ಬಾಕ್ಸ್ ಅಲ್ಲಿದ್ದ ಊಟ ದಿಪ್ಪಿ ತಿನ್ಬೇಕಿತ್ತು. ಆದ್ರೆ ನೀನ್ ಎಲ್ಲಾ ತಿಂಡಿನೂ ಕಳ್ತನದಿಂದ ತಿನ್ಬಿಟ್ಟೆ. ಇಲ್ಲ, ಯಾರಾದ್ರೂ ಕಾಪಾಡಿ. ಈ ಡಬ್ಬಾಗ್ಲಿ ಹೇಗ್ ಮಾತಾಡ್ತಾ ಇದೀಯಾ? ಒಪ್ಕೋತೀರಾ ನೀವೇ ಊಟನೆಲ್ಲ ಕತ್ತಿದ್ದು ಅಂತ? ಆಮೇಲೆ ಅದನ್ನ ಸೋಹೇಲ್ ಮೇಲೆ ತಾಕಿದ್ರಿ ಅಂತ? ಅದೇನಂದ್ರೆ, ನನ್ಗೆ ಚಳಿಗಾಲದಲ್ಲಿ ತುಂಬಾನೇ ಹೊಟ್ಟೆ ಹಸಿತ್ತೆ. ನಾನ್ ಬರೀ ಒಂದ್ ಡಬ್ಬಿಯಿಂದ ತಿನ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಇಷ್ಟೊಂದು ವೆರೈಟಿ ನೋಡಿದ್ಮೇಲೆ ಅದನ್ನ ತಿನ್ನೋದ್ರಲ್ಲಿ ಮಜಾ ಬರೋದಕ್ಕೆ ಶುರುವಾಯ್ತು. ಸಾರಿ. ಈಗ ಸಿಕ್ಕಾಕೊಂಡೆ. ಏನಪ್ಪ ಶಂಟು, ನೀನೇನಾ ಡಬ್ಬ ಕಳ್ಳ? ಪಿನಾಕಿ, ನೀನ್ ಇದನ್ನೆಲ್ಲ ಹೇಗ್ ಕಂಡಿಡಿದೆ ಅಂತ ಸ್ವಲ್ಪ ಹೇಳ್ತೀಯಾ? ತೀರು ಸರ್, ಅಲ್ಲಿ ನೋಡಿ, ಆ ಡಬ್ಬದಲ್ಲಿರೋ ತಿಂಡಿನ ಶಂಟು ಕದ್ದು ತಿಂದಿದ್ದ. ವಾಹ್ ವಾಹ್ ಪಿನಾಕಿ, ಈ ಸತಿ ನಿನ್ನ ಸ್ಪೆಷಲ್ ಎಫೆಕ್ಟ್ ಕೂಡ ಚೆನ್ನಾಗಿದೆ. ಶಬಾಷ್. ಥ್ಯಾಂಕ್ ಯು ಸರ್. ಶಂಟು, ಈಗ ಎಲ್ರನ್ನೂ ಕ್ಷಮೆ ಕೇಳು. ಶಂಟು, ಚಿಂಟು ಮತ್ತೆ ಮಿಂಟು, ನೀವೀಗ ಇಡೀ ಸ್ಕೂಲ್ ಅವ್ರ ಮುಂದೆ ಸೋಹೆಲ್ಗೆ ಕ್ಷಮೆ ಕೇಳಬೇಕು, ಗೊತ್ತಾಯ್ತಾ? ಕ್ಷಮೆನಾ? ಮಮ್ಮಿ, ನನ್ನ ಕ್ಷಮಿಸ್ಬಿಡು ಸೋಹೇಲ್. ನಾವ್ ಈ ತರ ಯಾವತ್ತೂ ಮಾಡಲ್ಲ. ಸರಿ ಸರಿ, ಆಯ್ತು ಬಿಡು, ನಿನ್ನ ನಾನು ಕ್ಷಮಿಸಿದ್ದೀನಿ. ನಡಿ ಶಂಟು, ನನ್ ಜೊತೆ ಪ್ರಿನ್ಸಿಪಲ್ ಆಫೀಸಿಗೆ ಬಾ. ಅಲ್ಲಿ ನಿನಗೆ ಇನ್ನೂ ಚೆನ್ನಾಗಿ ತಿಂಡಿ ತಿನ್ನಿಸ್ತೀನಿ. ತುಂಬಾ ತಲಹರಟೆ ಮಾಡಕ್ ಕಲ್ತಿದ್ಯಲ್ವಾ? ಬಾ, ನಿನಗೇನ್ ಪಾಠ ಕಲಿಸ್ತೀನಿ. ಪಿನಾಕಿ, ನೀನಂತೂ ಹೀರೋ ಕಣೋ.